ಬೀಟ್ರೋಟ್ ಚಪಾತಿ ಮಾಡುವ ವಿಧಾನ. ಬಾಣಲಿ ಇಕ್ಕಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಬೀಟ್ರೋಟ್ ಹಾಕ್ಕೊಂಡು ಒಂದು ಚಿಟಿಕೆ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಹುರ್ಕೊಳ್ಳೋಣ. ಹುರ್ಕೊಂಡಾದ್ಮೇಲೆ ಆರಿದ್ಮೇಲೆ ರುಬ್ಕೊಂಬಂದು ನೋಡಿ ಆ ಸೀಟಿಗೆ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಆ ಜಾರ್ ತೊಳ್ಕೊಂಡಿರೋ ನೀರು ಆ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ ಈ ಥರ ಕಲಿಸ್ಕೊಬೇಕು. ಸ್ವಲ್ಪ ಎಣ್ಣೆ ಹಾಕಿ ನೋಡಿ ಇಷ್ಟು ಸ್ಮೂತಾಗಿ ಬಂದಿದೆ. ಇವಾಗ ಒಂದು ಚಿಟಿಕೆ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ಳೋಣ. ನೋಡಿ ಲಟ್ಟಿಸ್ಕೊಂಡಿದ್ದಾಗಿದೆ. ತವ ಒಂದು ಕಡೆ ಕಾಯಕ್ಕಿಟ್ಟಿದ್ದೆ ನೋಡಿ ಸುಟ್ಕೊತಾ ಇದ್ದೀನಿ. ಚಪಾತಿ ಮಾತ್ರ ತುಂಬ ಟೇಸ್ಟಿಯಾಗೂ ಇರುತ್ತೆ. ಮಕ್ಕಳು ಇನ್ನೂ ಬೇಕು ಬೇಕು ಕೊಡಮ್ಮ ಅಂತ ತಿಂತಾರೆ, ಬೇಡ ಅನ್ನೋರು ಇಸ್ಕೊಂಡು ತಿಂತಾರೆ. ಆ ಥರ ಇರುತ್ತೆ ಚಪಾತಿ ಮಾತ್ರ. ಸ್ಮೂತಾಗೂ ಇರುತ್ತೆ ನೋಡಿ ಎಷ್ಟು ಸ್ಮೂತಾಗಿದೆ ಚಪಾತಿ. ಅದ್ರ ಜೊತೆಗೆ ಚಿಕನ್ ಗ್ರೇವಿ ಮೊಟ್ಟೆ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎಲ್ರಿಗೂ.